ಓಂ ಶಾಂತಿ. ನಿರಾಕಾರ ಬಿಂದು ಸ್ವರೂಪಾತ್ಮ ಭ್ರುಕುಟಿಯ ಕುಟಿರದೊಳಗೆ ಪ್ರಕಾಶವಾಗಿ ಹೊಳೆಯುತ್ತಿರುವ ದಿವ್ಯ ಜ್ಯೋತಿ ನಾನು. ಪ್ರಕಾಶವಾದ ಜ್ಯೋತಿ. ಓಂ ಶಾಂತಿ. ಓಂ ಶಾಂತಿ. ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಅಲೌಕಿಕ ಜನ್ಮಪತ್ರಿ. ಅಲೌಕಿಕ ಅಂದರೆ ನಾವು ಬಾಬನ ಮಗು ಆದಮೇಲೆ ನಾವು ಬಾಬನ ಮಗು, ಹಾಗಾದರೆ ಇಲ್ಲಿ ನಮ್ಮ ಜನ್ಮಪತ್ರಿ. ಹೇಗೆ ಲೌಕಿಕದಲ್ಲಿ ಹುಟ್ಟಿದ ಮಗುವಿಗೆ ಜನ್ಮಪತ್ರಿ ಬರೀತಾರೆ, ಹಾಗೆ ನಾವು ಬಾಬನ ಮಗು ಆದಮೇಲೆ ಈ ಅಲೌಕಿಕ ಜನ್ಮ ಪಡ್ಕೊಂಡ್ಮೇಲೆ ನಮ್ಮ ಜನ್ಮಪತ್ರಿ ಏನಿದೆ, ಎಷ್ಟು ಜನ್ಮದ ಜನ್ಮಪತ್ರಿ ಬಾಬಾ ಬರೀತಿದ್ದಾರೆ, ಇದನ್ನು ವಿವರಣೆ ಇವತ್ತು ಕೇಳೋಣ. ಮುರಳಿ ದಿನಾಂಕ 24/4/73. ज्ञान के सागर सर्व महान श्रेष्ठ मत के दाता, कर्मों की रेखाओं के ज्ञाता, सर्व आत्माओं के पिता शिव बोले. ಜ್ಞಾನ ಸಾಗರ ಸರ್ವ ಮಹಾನ್ ಶ್ರೇಷ್ಠ ಮತವನ್ನು ಕೊಡುವಂತಹ, ಕರ್ಮದ ರೇಖೆಯ ಜಾಗೃತಿ ಕೊಡುವಂತಹ ಸರ್ವ ಆತ್ಮಗಳ ಪಿತಾ ಶಿವಬಾಬಾ ನಮ್ಮ ಜೊತೆಗೆ ಮಾತಾಡ್ತಾರೆ. इस समय सभी मास्टर सर्वशक्तिवान स्वरूप में स्थित हो. ಬಾಬಾ ಕೇಳ್ತಾರೆ, ಮಕ್ಕಳೇ ನೀವೀಗ ಮುರಳಿ ಕೇಳ್ತಾ ಇದ್ದೀರಿ, ಮುರಳಿ ಕೇಳ್ತಲೂ ಈ ಸ್ವರೂಪದಲ್ಲಿದ್ದೀರಾ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ. 1 सेकेंड में अपने इस ಸಂಪೂರ್ಣ ಸ್ಟೇಜ್ पर ಸ್ಥಿತ हो सकते हो. 1 ಸೆಕೆಂಡಲ್ಲಿ ನಿಮ್ಮ ಈ ಸಂಪೂರ್ಣ ಸ್ವರೂಪದಲ್ಲಿ ನೀವು ಸ್ಥಿತರಾಗುತ್ತೀರಾ. 1 ಸೆಕೆಂಡಲ್ಲಿ ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ. ನೆನಪು ಬೇರೆ, ಸ್ಥಿತಿ ಬೇರೆ. तो इस रूहानी ड्रिल के अभ्यासी बने हो. 1 सेकेंड में जिस स्थिति में अपने को स्थित करना चाहे उसमें स्थित कर सकते हो. ಈ ಆತ್ಮಿಕ ಡ್ರಿಲ್ಲನ್ನು ಅಭ್ಯಾಸ ಮಾಡಿದ್ದೀರಾ. ಯಾವ ಕ್ಷಣದಲ್ಲಿ ಆದ್ರೂ ಯಾವ ಸ್ವರೂಪದಲ್ಲಿ ನಮಗೆ ಸ್ಥಿತರಾಗಬೇಕು ಆ ಸ್ವರೂಪದಲ್ಲಿ ನಾವು ಸ್ಥಿತರಾಗುತ್ತೇವ. जितना समय और जिस समय चाहे तभी स्थित हो जाओ, इसमें अभ्यासी हो. ಯಾವ ಸ್ವರೂಪ, ಯಾವ ವರದಾನ, ಯಾವ ಸ್ಥಿತಿಯಲ್ಲಿ ನಮಗೆ ಯಾವ ಕ್ಷಣದಲ್ಲಿ ಸ್ಥಿತರಾಗಬೇಕು ಆ ಕೂಡಲೇ ನಾವು ಸ್ಥಿತರಾಗಲಿಕ್ಕೆ ನಮಗೆ ಅಭ್ಯಾಸ ಇದೆಯಾ. तो अभी तक भी प्रकृति द्वारा बनी हुई परिस्थितियाँ अवस्था को अपनी तरफ कुछ न कुछ आकर्षित कर लेते हैं. ಅಥವಾ ಇದುವರೆಗೆ ಬಾಬಾ ಕೇಳ್ತಿದ್ದಾರೆ, ಪರಿಸ್ಥಿತಿಗಳು ಅಥವಾ ಪ್ರಕೃತಿಯಿಂದ ಆಗುವಂತಹ ಒಂದಿಲ್ಲೊಂದು ಪ್ರಕಾರದ ಆಕರ್ಷಣೆಯೊಳಗೆ ಇದ್ದೀರಾ. सभी से ज़्यादा अपनी देह के हिसाब किताब रहे हुए कर्म भोग के रूप में आने वाले परिस्थितियाँ अपनी तरफ आकर्षित करती हैं. ಅತಿ ಮುಖ್ಯವಾಗಿ ವರ್ತಮಾನದಲ್ಲಿ ಎಲ್ಲರಿಗೂ ಇದೆ, ಯಾರಿಗಿಲ್ಲ ಅಂತಲ್ಲ, ದೇಹದ ಕಾಯಿಲೆಗಳು. ಇದಕ್ಕೆ ಲೆಕ್ಕಾಚಾರ ಅಂತ ಹೇಳ್ತೇವೆ. ಈ ಲೆಕ್ಕಾಚಾರಕ್ಕೆ ಏನು ಹೇಳಾಗುತ್ತೆ, ಕರ್ಮಭೋಗ ಅಂತ ಹೇಳಾಗುತ್ತೆ. ಈ ಕರ್ಮಭೋಗ, ಈ ಪರಿಸ್ಥಿತಿಗಳಿಗೆ ತುಂಬ ಆದ್ಯತೆ ಕೊಡ್ತೇವೆ ನಾವು, ತುಂಬ ಗಮನ ಕೊಡೋದು. ಆ ನೋವು, ಈ ನೋವು, ಅದರಲ್ಲಿ ಹಗಲು ರಾತ್ರಿ ಮನಸ್ಸು ಮತ್ತು ಬುದ್ಧಿ ಆ ನೋವಿನಲ್ಲಿ ಮಗ್ನಾವಸ್ಥೆ ಆಗ್ಬಿಡ್ತಾ ಇದೆ. ಇದು ಒಂದು ಆಕರ್ಷಣೆಯೇ ಅಂತಾರೆ ಬಾಬಾ. यह भी आकर्षण समाप्त हो जाए, इसको कहा जाता है ಸಂಪೂರ್ಣ ನಷ್ಟ ಮೋಹ. ಶರೀರಕ್ಕೆ ಕಾಯಿಲೆ ಕರ್ಮಭೋಗ ಬರುತ್ತೆ, ಬಂದಿದೆ. ಈಗ ಬಂದಿದೆ ಅನ್ನುವಂತಹ ಆಕರ್ಷಣೆಯನ್ನು ಕೂಡ ಸಮಾಪ್ತಿ ಆಗಬೇಕು. ಈ ದೇಹನೇ ನಾನಲ್ಲ, ನಾನು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪಾತ್ಮ. ಈ ದೇಹದ ಈ ಪ್ರಕಾರದ ಬಾಬಾ ಹೇಳ್ತಾರೆ
ನೋವಿನಿಂದ ಇದರ ಆಕರ್ಷಣೆಯಿಂದಲೂ ಮಕ್ಕಳು ನಷ್ಟಮೋಹಿಯಾಗಿದ್ದೀರಾ. जिस वस्तु से मोह अर्थात लगन होते हैं वह अपनी तरह बार बार आकर्षित करते हैं. ಯಾವ ವಸ್ತುವಿನಿಂದ ಬಾಬಾ ಹೇಳ್ತಾರೆ ಮೋಹ ಅಂದರೆ ಬಾರಿ ಬಾರಿ ಅದರ ಬಳಿಗೆ ಗಮನ ಹೋಗ್ತದೆ ಅಂದರೆ ಅದರ ಆಕರ್ಷಣೆ ಅಂತಲೇ ಅರ್ಥ. ಕಾಯಿಲೆ ರೂಪದಿಂದಲೂ ಕೂಡ ಕಾಯಿಲೆಯ ವ್ಯವಸ್ಥೆ ಮಾಡಿಕೊಂಡು ಆ ವ್ಯವಸ್ಥೆಯಲ್ಲಿ ಇರ್ತೇವೆ, ಆದರೂ ಅದರ ವರ್ಣನೆ ಎಲ್ಲರ ಮುಂದೆ ಯಾರ ಮುಂದೆ ಕೂಡ ನನಗೆ ಹೀಗಿದೆ 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 ಆ ಶರೀರದ ಕಾಯಿಲೆಯ ವರ್ಣನೆನೇ ಮಾಡ್ತಾ ಇರ್ತವೆ. ಇದು ಆಕರ್ಷಣೆ. कोई भी देह की व देह की दुनिया की परिस्थिति स्थिति को हिला नहीं सके, इसी स्थिति का ही गायन हुआ है. ಯಾವ ಪರಿಸ್ಥಿತಿನೇ ಬರಲಿ, ಜೀವನದ ಸಮಸ್ಯೆ ಇರ್ಬೋದು, ಸಂಬಂಧಿಕರಿಂದ ಬಂದ ಸಮಸ್ಯೆ ಇರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ನಮ್ಮ ಶರೀರದ ಕಾಯಿಲೆನೇ ಪರಿಸ್ಥಿತಿನೇ ಆಗಿರ್ಬೋದು, ಆದರೆ ಇದರಲ್ಲಿ ನಮ್ಮ ಸ್ವಸ್ಥಿತಿ ಆತ್ಮಿಕ ಸ್ಥಿತಿ ಅಲ್ಗಾಡಬಾರ್ದು. अंगद के रूप में जो कल्प पहले का गायन है यही संपूर्ण स्टेज है. ಇದಕ್ಕೇನೆ ರಾಮಾಯಣದಲ್ಲಿ ಕಥೆಯಲ್ಲಿ ಬರ್ತದೆ ಅಂಗದ ಅಂದರೆ ಅಲ್ಲಿ ಬಾಲ ಕೂಡ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಅಂತ. ಧೀರಾದಿಧೀರ ಶೂರವೀರನಾಗಿರುವಂತಹ ಭೀಮನಿಗೂ ಬಾಲ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಅಂತ ಕಥೆ. ಅಂದರೆ ಎಷ್ಟು ಕಠಿಣ ಪರಿಸ್ಥಿತಿ ಬಂದ್ರೂ ನಮ್ಮ ಆಂತರಿಕ ಆತ್ಮಿಕ ಸ್ಥಿತಿ ಸ್ಥಿರವಾಗಿರಬೇಕು. जो बुद्धि रूपी पाँव को प्रकृति के परिस्थिति हिला नहीं सके ऐसे बने हो, लक्ष्य तो यही है ना. ನಮ್ಮ ಬುದ್ಧಿರೂಪಿ ಕಾಲು ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ನಾವು ಸ್ಥಿತರಾಗಿದ್ದರೆ ಪ್ರಾಕೃತಿಕವಾಗಿ ಇನ್ಯಾವುದೇ ರೂಪದ ಪರಿಸ್ಥಿತಿನೂ ನಾನು ಆತ್ಮ ಎಂಬ ಸ್ವರೂಪದ ಈ ಸ್ಥಿತಿ ಅಲ್ಗಾಡಿರಬಾರ್ದು. ಯಾಕೆಂದರೆ ಇದೇ ನಮ್ಮ ಗುರಿ ಆಗಿದೆ ತಾನೆ. ಈಗ ಪರೀಕ್ಷೆ ಪರಿಸ್ಥಿತಿ ಬಾರದನೆ ನಾನು ಏಕಾಗ್ರತೆ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಹೇಗೆ ಹೇಳ್ತೀರಾ? ಪರಿಸ್ಥಿತಿ ಬಂದ್ರೇ ನಾವು ಏಕಾಗ್ರತೆಯಲ್ಲಿದ್ದೆ, ಆತ್ಮಿಕತೆಯಲ್ಲಿದ್ದೇನೆ, ಆತ್ಮಿಕ ಸ್ವರೂಪದಲ್ಲಿದ್ದೇನೆ, ನಾನು ಆತ್ಮ ಶಾಂತವಾಗಿದ್ದೇನೆ, ನನ್ನ ಆತ್ಮ ಸಮಾಧಾನದಲ್ಲಿದ್ದೇನೆ, ನನ್ನ ಆತ್ಮ ಧೈರ್ಯದಲ್ಲಿದ್ದೇನೆ, ಇದೆಲ್ಲ ಬರೋದು ಪರೀಕ್ಷೆಯಲ್ಲಿ ತಾನೆ ಅನುಭವಕ್ಕೆ. तो अभी तक लक्ष्य और लक्षण में अंतर है. कल्प पहले का गायन और वर्तमान प्रैक्टिकल जीवन में अंतर है. ಹೀಗೆ ಲಕ್ಷ್ಯ ಇದೆ ಪರಿಪೂರ್ಣ ಆತ್ಮಿಕ ಸ್ಥಿತಿಯಲ್ಲಿ ನಿಲ್ಲಬೇಕು ಅಂತ, ಆದರೆ ಆ ಲಕ್ಷಣದಲ್ಲಿ ಇಲ್ಲ, ವ್ಯತ್ಯಾಸ ಇದೆ ಅಂತಾರೆ. ಅದಕ್ಕೆ ಕಲ್ಪದ ಹಿಂದಿನಂತಲೇ ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಪ್ರಾಕ್ಟಿಕಲ್ ಜೀವನಕ್ಕೂ ಕಲ್ಪದ ಹಿಂದಿನಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಸಂತರ್ಕ ಮಿಟಾನೆ के लिए तीव्र पुरुषार्थ की युक्ति कौन सा है. ಹೀಗೆ ಬಾಬಾ ಹೇಳ್ತಾರೆ, ಕಲ್ಪದ ಹಿಂದಿನ ಸ್ಥಿತಿಗೂ ಈಗಿನ ಸ್ಥಿತಿಯ ಈ ವ್ಯತ್ಯಾಸವನ್ನು ಅಳಿಸ್ಲಿಕ್ಕಾಗಿ ಆತ್ಮಿಕ ಸ್ಥಿತಿ 21 ಜನ್ಮ ನಾವು ಹೇಗಿರ್ತೇವೆ, ಆತ್ಮಿಕ ಸ್ಥಿತಿಯಲ್ಲಿರ್ತೇವೆ ತಾನೆ ದೇವತೆಗಳು. ಈ ಸ್ಥಿತಿಗೂ ಈಗಿನ ದೇಹಾಭಿಮಾನ ಸ್ಥಿತಿಗೂ ವ್ಯತ್ಯಾಸವನ್ನು ಅಳಿಸ್ಬೇಕಾಗಿದೆ. ಹಾಗಾದರೆ ಯಾವ ಪುರುಷಾರ್ಥ ಯಾವ ಯುಕ್ತಿಯ ಬಳಕೆ ಮಾಡಬೇಕು? जब युक्तियों को जानते भी हो फिर अंतर क्यों? क्या नेत्र नहीं है? ಯುಕ್ತಿಗಳು ನಮಗೆ ಗೊತ್ತಿದೆ, ಬಾಬಾ ಏನು ಪುರುಷಾರ್ಥ ಮಾಡಕ್ಕೆ ಹೇಳಿದ್ದಾರೆ, ಆ ಪ್ಲ್ಯಾನ್ ಗೊತ್ತಿದೆ. ಆದರೆ ಬಾಬಾ ಹೇಳ್ತಾರೆ ಕಣ್ಣಿದ್ರು ಕುರುಡರ ಹಾಗೆ ಮಾಡ್ತಾರೆ, ಹಾಗಿದ್ದೀರಾ? ಯಾ ನೇತ್ರ भी है लेकिन नेत्र को योग्य समय पर यूज करने की योग्यता नहीं है. ಹೀಗೆ ಬಾಬಾ ನಮಗೆ ಆತ್ಮದ ಕಣ್ಣು ತೆರೆಸಿದ್ದಾರೆ, ಆದರೆ ಕಣ್ಣು ಕಾಣ್ತಾ ಇದೆ, ಯೋಗ್ಯ ಇದೆ, ಆದರೆ ಸಮಯ ಅನುಸಾರವಾಗಿ ಕಣ್ಣು ತೆರಿಲಿಲ್ಲ ಅಂದರೆ, ಈ ಕಣ್ಣು ತೆಗೆದಿರಬೇಕು, ನೀವು ರೋಡಲ್ಲಿ ಹೋಗ್ತಾ ಕಣ್ಣು ತಕ್ಕೊಂಡು ಹೋಗ್ಬೇಕಾದ್ರೆ ಆ ಕ್ಷಣದಲ್ಲಿ ಕಣ್ಣು ಮುಚ್ಕೊಂಡು ಹೋದರೆ ಎಲ್ಲೋ ಬೀಳ್ತೇವೆ. तो जितनी योग्यता उतनी महानता दिखाई देती है. ಹೀಗೆ ಕಣ್ಣು ತೆರೀರಿ, ಕಣ್ಣು ತೆರೆಸಿದ್ದೇನೆ, ಕಣ್ಣು ತೆರೆಕೊಂಡಿರಬೇಕು ಅಂದರೆ ಆತ್ಮಿಕ ಸ್ಥಿತಿಯಲ್ಲಿರುವಂಥ ಪುರುಷಾರ್ಥ ಮಾಡ್ತಾ ಇರಬೇಕು. ಇದರಿಂದ ನಿಮ್ಮ ಮಹಾನತೆ ಕಾಣುತ್ತದೆ. महानता की कमी के कारण जानते हो जो मुख्य मान्यता सदा सुनाती भी रहते हैं. ಹೀಗೆ ಮಹಾನತೆಯ ಕೊರತೆಯ ಕಾರಣ ಏನಂತಂದರೆ ಬಾಬಾ ಹೇಳ್ತಾರೆ, ಏನಾಗ್ತದೆ ಅಂದರೆ ಮುಖ್ಯ ಮಾನ್ಯತೆ ಸದಾಕಾಲ ನಾವೇನು ಕೇಳ್ತಾ ಬಂದಿದ್ದೇವೆ ಅದು ಸಿಕ್ಕಲ್ಲ. ಉಸ್ ಮಾನ್ಯತಾ ಕಿ ಮಹಿನತಾ ನಹಿ, ಮಹಿನತಾ ಆನೆ ಸೆ ಮಹಾವೀರತಾ ಜಾತಿ. ಹೀಗೆ ಮೊದಲು ಆತ್ಮದ ಕಣ್ಣು ತೆರಬೇಕು. ತೆರೆದಾಗ ಆತ್ಮದಲ್ಲಿ ಮಹಾನತೆ ಬರ್ತದೆ, ಮಹಾನತೆಯಿಂದ ಮಾನ್ಯತೆ ಬರ್ತದೆ.
ಮಾನ್ಯತೆಯಿಂದ ಮಹಾವೀರತನ ಬರುತ್ತೆ. ಮಹಾವೀರತ ಅರ್ಥಾತ್ ಮಹಾನತ, तो फिर कमी किस बात की रही. ಹೀಗೆ ಮಹಾನತೆ ಅಂದರೆ ಮಹಾವೀರತನ ಬಂತು. ಒಂದೇ ಪುರುಷಾರ್ಥ, ಕಣ್ಣು ತೆರೆದಿರಬೇಕು. ಈ ಚರ್ಮದ ಸ್ಥೂಲ ಕಣ್ಣಲ್ಲ, ಆತ್ಮದ ಕಣ್ಣು. ನಾನು ಆತ್ಮ ಜ್ಯೋತಿ, ಈ ಕಣ್ಣು ತೆರೆದಿರಬೇಕು. ಬಾಬಾ ಹೇಳ್ತಾರೆ ನೋಡಿ, ಆ ಕಣ್ಣು ತೆರೆದಿದ್ರೆ ನಿಮ್ಮಲ್ಲಿ ಮಹಾನತೆ ಬರ್ತದೆ. ಇಷ್ಟು ಸೂಕ್ಷ್ಮವಾದ ಸರಳವಾದ ವಿಷಯ ಇದಾಗಿದೆ. महीन वस्तु तो किसी में भी समा जाती है. बिना महीनते के कोई भी वस्तु जहाँ जैसे समाना चाहे वैसे समा नहीं सकते. ನೋಡಿ, ಯಾವುದಾದ್ರೂ ಒಂದು ಸೂಕ್ಷ್ಮವಾದೊಂದು ಚಿಕ್ಕವಾದ ವಸ್ತು ಯಾವುದರಲ್ಲಾದ್ರೂ ಹಾಕಿಡ್ಬೋದು. ಆದರೆ ವಸ್ತು ತುಂಬ ದೊಡ್ಡದಿದೆ, ಆದರೆ ಯಾವುದೋ ಒಂದು ವಸ್ತುವಿನಲ್ಲಿ ಮತ್ತೊಂದರಲ್ಲಿ ಅದನ್ನು ಹಾಕಿಡಬೇಕು ಅಂದರೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಬಾಬಾ ತುಂಬ ಚಿಕ್ಕ ವಿಚಾರ, ಸರಳ ಪುರುಷಾರ್ಥ, ಸರಳ ವಿಧಾನ, ಸರಳ ಯುಕ್ತಿ ಕೊಡ್ತಿದ್ದಾರೆ. ಆತ್ಮದ ಕಣ್ಣು ತೆರೀರಿ, ಒಂದೇ ಪುರುಷಾರ್ಥ. ಅದರೊಳಗೆ ಎಲ್ಲವೂ ಅಡಕ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ಜಿತನಿ ಜೋ ವಸ್ತು ಮಹೀನ್ ಹೋತಿ ಹೈ ಉತನಿ ಮಾನನೀಯ ಹೋತಿ ಹೈ, ಪವರ್ಫುಲ್ ಹೋತಿ ಹೈ. ಹೀಗೆ ಯಾವ ವಸ್ತು ಬಾಬಾ ಹೇಳ್ತಿದ್ದಾರೆ ಅತಿ ಸೂಕ್ಷ್ಮವಾಗಿರುತ್ತೆ, ಅಷ್ಟೇ ಬಾಬಾ ಹೇಳ್ತಿದ್ದಾರೆ ಶಕ್ತಿಶಾಲಿ ಆಗಿರ್ತದೆ, ಅಷ್ಟೇ ಅದು ಯೋಗ್ಯವಾಗಿರ್ತದೆ. तो अपने आप से पूछो कि पहली मान्यता सर्व मान्यताओं में ಶ್ರೇಷ್ಠ ಮಾನ್ಯತಾ ಕೌನ್ ಸೆ ಹೈ. ಹೀಗೆ ಈಗ ನಾವು ನಮ್ಮನ್ನು ಪ್ರಶ್ನಿಸ್ಕೊಳ್ಬೇಕಾಗಿದೆ. ಮೊದಲನೆಯ ಮಾನ್ಯತೆ ಹಾಗೂ ಸರ್ವ ಮಾನ್ಯತೆಗಳಲ್ಲಿ ಶ್ರೇಷ್ಠ ಮಾನ್ಯತೆ ಯಾವುದು? ಶ್ರೀಮತಿ ಹಿ ಆಪಕಿ ಮಾನ್ಯತಾ ಹೈ, ತೋ ಪಹಲಿ ಮಾನ್ಯತಾ ಕ್ಯಾ ಹೈ? ಶ್ರೀಮತವೇ ಅತಿ ಮುಖ್ಯವಾಗಿರೋದು. ಆ ಶ್ರೀಮತಗಳಲ್ಲಿ ಕೂಡ ಮಾನ್ಯತೆ, ಮೊದಲನೆಯ ಶ್ರೀಮತ ಯಾವುದು? देह सहित सभी कुछ बोलना. तो देह सहित सभी कुछ बोलना, छोड़ो या भूलो, भूलना ही छोड़ना है. ಬಾಬಾ ಏನು ಹೇಳ್ತಾರೆ? ದೇಹ ಸಹಿತ ಎಲ್ಲವನ್ನ ಮರೀರಿ ಅಂತ. ಇಲ್ಲಿ ಮರೆಯೋದು ಬಿಡೋದು ಬಾಬಾ ಹೇಳ್ತಿದ್ದಾರೆ ಒಂದೇ ಮಾತಾಗಿದೆ. ಪಾಸ್ रहते भी अगर भूले हुए हैं तो छोड़ा हुआ है. ನೀವು ದೇಹದಾರಿಗಳ ಮಧ್ಯದಲ್ಲಿ ಹತ್ತಿರದಲ್ಲೇ ಇದ್ದೀರಿ, ಆದರೆ ಅದನ್ನು ಮರ್ತಿದ್ದೀರಿ ಅಂದರೆ ಅರ್ಥ ನೀವು ಬಿಟ್ಟಿದ್ದೀರಿ ಅಂತ. भूलना भी गोया छोड़ना है. जैसे देखो सन्यासियों के लिए आप लोग चैलेंज करते हो कि उन्होंने छोड़ा नहीं है. ಹೇಗೆ ಬಾಬಾ ಹೇಳ್ತಿದ್ದಾರೆ, ಸನ್ಯಾಸಿಗಳ ಬಗ್ಗೆ ಹೇಳ್ತಿರ್ತಾನೆ, ಅವರು ಜಗತ್ತಿನ ಆಕರ್ಷಣೆ ಯಾವುದು ಬಿಟ್ಟೇ ಇಲ್ಲ ಅಂತ ಕೆಲವು ಸನ್ಯಾಸಿಗಳ ಬಗ್ಗೆ ಹೇಳ್ತಿರ್ತಾನೆ. वैसे देखो सन्यासियों के लिए आप लोग चैलेंज करते हो कि उन्होंने छोड़ा नहीं है. कहते हैं घर बार छोड़ा है लेकिन छोड़ा नहीं है क्योंकि भूले हुए नहीं हैं. ಸನ್ಯಾಸಿಗಳು ಮನೆ ವ್ಯವಹಾರ ಎಲ್ಲ ಬಿಟ್ಟಿದ್ದಾರೆ ಅಂತ ಕಾಣ್ತದೆ, ಆದರೆ ನಾವೇನು ಹೇಳ್ತೇವೆ? ಬಿಟ್ಟಿಲ್ಲ, ಯಾಕೆಂದ್ರೆ ಅವರು ಮನೆ ವ್ಯವಹಾರ ಮರ್ತಿಲ್ಲ. ಹೊರನೋಟದಲ್ಲಿ ಬಿಟ್ಟಿರೋದು ಕಾಣ್ತದೆ, ಆದರೆ ಅವರ ಮನಸ್ಸಿನಲ್ಲಿ ನೆನಪಾಗ್ತಾ ಇದೆ ಅಂದರೆ ಅರ್ಥ ಬಿಟ್ಟಿಲ್ಲ ಅಂತ. ಆದರೆ ಬಾಬಾ ನಮಗೆ ಅವರ ಮಧ್ಯದಲ್ಲಿದ್ರೂ ಬಿಡೋದನ್ನು ಕಲಿಸ್ತಾ ಇದ್ದಾರೆ. ऐसे ही अगर सरकमटेंस प्रमाण बाहर के रूप में अगर छोड़ा भी अर्थात किनारा भी किया, लेकिन मन से यदि भूले नहीं तो क्या उनको छोड़ना कहेंगे? ಒಂದು ವೇಳೆ ಪರಿಸ್ಥಿತಿ ಅನುಸಾರವಾಗಿ ಅವರು ಎಲ್ಲರಿಂದ ದೂರ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ, ಆದರೆ ಮನಸ್ಸಿನಿಂದ ಮರ್ತಿಲ್ಲ ಅಂತಂದರೆ, ಮೋಹ ಹೋಗಿಲ್ಲ ಅಂದ್ರೆ ಅವ್ರು ಬಿಟ್ಟಿದ್ದಾರೆ ಅಂತ ಅರ್ಥನಾ? यहाँ छोड़ने का अर्थ क्या हुआ? मन से भूलना. ಆದರೆ ಇಲ್ಲಿ ಬಾಬಾ ಬಿಡೋದು ಅಂದ್ರೆ ಏನು ಕಲಿಸ್ತಿದ್ದಾರೆ? ಎಲ್ಲರ ಮಧ್ಯೆ ಇದ್ರೂ ಮನಸ್ಸಿನಿಂದ ನಾವು ಎಲ್ಲರಿಂದ ದೂರ ಆಗಿರಬೇಕು. अगर अभी तक भी कहेंगे कि छोड़ना है तो फिर बहुत समय से छोड़ने वालों की लिस्ट से निकल अभी से छोड़ने वालों की लिस्ट में आ जाएंगे. ಆದರೆ ತುಂಬ ಸಮಯದಿಂದ ಬಿಡಬೇಕು ಅಂತ ಹೇಳ್ತಲೇ ಇದ್ದೇವೆ ನಾವು. ತುಂಬ ಸಮಯದ ಬಾಬಾನ ಮಕ್ಕಳು ಹೇಳ್ತಿದ್ದೇವೆ ಬಿಡಬೇಕು, ಮೋಹ ಬಿಡಬೇಕು ಅಂತ ಹೇಳ್ತಾ ಇದ್ದೇವೆ, ಆದರೆ ಬಿಟ್ಟಿಲ್ಲ. ಈಗ ಬಿಡ್ತೇವೆ ಅಂದರೆ ಬಹು ಸಮಯದಿಂದ ಹೇಳಿರುವಂಥ ಲಾಭ ಏನಿಲ್ಲ. ಯಾವಾಗಿನಿಂದ ಬಿಡ್ಲಿಕ್ಕೆ ಆರಂಭಿಸ್ತೀರಿ ಆ ಲಿಸ್ಟಲ್ಲಿ ಬರ್ತೀರಿ ಅಂತಾರೆ ಬಾಬಾ. तो जिन्होंने जब से मन से त्याग किया अर्थात कोई भी देह के बंधन और देह के संबंध को एक सेकंड में त्याग कर दिया, उनकी वह तिथि तारीख और वेला सभी ड्रामा में वह बाप दादे के पास नोंदी हुई है.
ಅದಕ್ಕೆ ಬಾಬಾ ಯಾವಾಗಲೂ ಬ್ಯಾಂಕಿನ ಉದಾಹರಣೆ ಕೊಡ್ತಾರೆ. ನೀವು ಫಿಕ್ಸೆಡ್ ಬ್ಯಾಂಕ್ನಲ್ಲಿ ಯಾವ ದಿನ ಇಡ್ತೀರ ಆ ಸಮಯದಿಂದ ಅದಕ್ಕೆ ಬಡ್ಡಿ ಸೇರ್ತದೆ. ನೀವು 10 ವರ್ಷದ ಹಿಂದೆ ನಿಮ್ಮ ಹತ್ರ ಹಣ ಇಟ್ಕೊಂಡಿದ್ರಿ, ನಾನು ಇಡಬೇಕಂತ ಪ್ಲ್ಯಾನಲ್ಲಿದ್ದೆ, ಇಡೋಕ್ಕೆ ಪುರ್ಸತ್ತಾಗಿಲ್ಲ ಬರೋಕ್ಕೆ, ನನಗೆ ಆಗಿಂದ ಬಡ್ಡಿ ಹಾಕ್ರಿ ಅಂದರೆ ಕೇಳ್ತಾರೆ ಬ್ಯಾಂಕ್ನವರು. ಅದೇ ರೀತಿಯಾಗಿ ಬಾಬಾನು ಕೂಡ ನಮಗೆ ಯಾವುದು ತ್ಯಾಗ ಮಾಡ್ರಿ, ಸೇವೆ ಮಾಡ್ರಿ, ಭಾಗ್ಯ ರೂಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಮಗೆ ಬಹು ಸಮಯದಿಂದ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ, ಆದರೂ ನಾವು ಯಾವುದೋ ಕಾರಣಗಳಿಂದ ಮಾಡಲಿಲ್ಲ. ಈಗ ಮಾಡ್ತೇವೆ ಅಂದಾಗ ಅದು ಈಗಿನಿಂದ ಲೆಕ್ಕಕ್ಕೆ ಬರ್ತದೆ ಹೊರತು ಹಿಂದಿನ ವರ್ಷಗಳಿಂದ ಅಲ್ಲ. ಅದಕ್ಕೆ ಬಾಪ್ತಾದ ಹೇಳ್ತಿದ್ದಾರೆ, ನೀವು ಯಾವಾಗ ಮಾಡ್ಲಿಕ್ಕೆ ಆರಂಭಿಸ್ತೀರಿ ಆಗಿನಿಂದ ಅದರ ಖಾತೆ ಜಮಾ ಆಗ್ತದೆ. जैसे आजकल ज्योतिषी विद्या को जाने वाले जन्म की तिथि और वेला के प्रमाण अपनी यथा योग्य नॉलेज के आधार से भविष्य जन्म पत्री बनाते. ನೋಡಿ, ಕಲಿಯುಗದಲ್ಲಿ ಜ್ಯೋತಿಷ್ಯರು ಆ ಮಗು ಹುಟ್ಟಿದ ನಕ್ಷತ್ರಗಳು ಗ್ರಹಗಳ ಲೆಕ್ಕಾಚಾರದಂತೆ ತಮ್ಮ ಕಲಿತಿರುವ ಅನುಭವದಂತೆಯೇ ಅಲ್ಲಿ ಜನ್ಮಪತ್ರಿಯನ್ನು ಬರೀತಾರೆ. ತಾವು ಕಲ್ತಿರೋದು, ತಮಗೆ ಅನುಭವ ಇರೋ, ತಮಗೆ ಇರುವ ಅಭ್ಯಾಸದಂತೆ ಆ ಮಗುವಿನ ಜನ್ಮಪತ್ರಿಯನ್ನು ಬರೀತಾರೆ. तो उन्हों का भी आधार तिथि और वेला पर होता है. ಜನ್ಮಪತ್ರಿ ಬರಿಬೇಕಾದ್ರೂ ಮಗು ಹುಟ್ಟಿದ ಸಮಯದ ಆಧಾರದಂತೆ ಅವರು ಜನ್ಮಪತ್ರಿಯನ್ನು ಬರೀತಾರೆ. वैसे यहाँ भी मर्जी व जन्म की तिथि वेला और स्थिति है. ಅದೇ ರೀತಿಯಾಗಿ ನಾವು ಯಾವಾಗ ಬಾಬನ ಮಗುವಾಗಿ ಮರು ಜನ್ಮ ಪಡ್ಕೊಂಡ್ವಿ, ದಿವ್ಯ ಜನ್ಮ, ಅಲೌಕಿಕ ಜನ್ಮ ನಮಗೆ ಸಿಕ್ತು, ಆಗಿನಿಂದ ನಮ್ಮ ಜನ್ಮಪತ್ರಿ ತಿಥಿ ತಾರೀಕು चेंज ಆಗ್ತಾ ಹೋಯಿತು. वे लोग परिस्थिति को देखते हैं, किस परिस्थिति में पैदा हुआ. ಹೇಗೆ ಜ್ಯೋತಿಷ್ಯರು ಆ ಮಗು ಯಾವ ನಕ್ಷತ್ರದಲ್ಲಿ ಹುಟ್ಟಿತು, ಯಾವ ಘಳಿಗೆಯಲ್ಲಿ ಹುಟ್ಟಿತು ಅದನ್ನು ನೋಡ್ತಾರೆ ತಾನೆ. यहाँ उस वेला के समय स्थिति को देखा जाता, तो जन्मते ही किस स्थिति में रहे उसी आधार पर यहाँ भी हरेक के भविष्य प्रारब्ध का आधार है. ಹೀಗೆ ಆ ಹುಟ್ಟಿದ ಸಮಯ, ಘಳಿಗೆ, ನಕ್ಷತ್ರ ಅದರ ಆಧಾರದಂತೆ ಜನ್ಮಪತ್ರಿ ಹೇಗೆ ಬರೀತಾರೆ, ಹುಡುಕ್ತಾರೆ, ನಡೀತದೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ, ಇಲ್ಲಿಯೂ ಕೂಡ ಯಾವಾಗ ನಾವು ಬಾಬನ ಮಗು ಆದ್ವಿ ಅದರ ಆಧಾರದಂತೆನೆ ಬಾಬಾ ಹೇಳ್ತಾರೆ ನಮಗೂ ಕೂಡ ಭವಿಷ್ಯ ಆಧಾರದ ಪ್ರಾರಬ್ಧ ರೂಪಣೆ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಅಂದ್ರೆ ಜನ್ಮ ಪಡಿತಿದ್ದ ಹಾಗೇನೆ ಜನ್ಮಪತ್ರಿ ಹೇಗೆ ಹೇಳ್ತಾರೆ ಹಾಗೆ ಬಾಬನ ಮಕ್ಕಳು ಜನ್ಮಪತ್ರಿ ಚೇಂಜ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಜನ್ಮಪತ್ರಿಯಲ್ಲಿ ಕಂಟಕಗಳು, ದೋಷಗಳು ಏನೆಲ್ಲ ಬರ್ತದಲ್ಲ ಹಾಗೆ ಮಕ್ಕಳಿಗೂ ಬರ್ತಾ ಇರುತ್ತೆ ಇಲ್ಲಿ. तो आप लोग भी इन तीनों बातों की तिथि वेला स्थिति को जानते हुए अपने संगमयुगी प्रारब्ध का, संगमयुग के भविष्य स्थिति और भविष्य जन्म के प्रारब्ध अपने आप भी जान सकते हो. ಹೇಗೆ ಅಲ್ಲಿ ತಿಥಿ, ಸಮಯ ಮತ್ತೆ ಸ್ಥಿತಿ ಅದರ ಅನುಸಾರವಾಗಿ ಏನು ಮಾಡ್ತಾರೆ, ಜನ್ಮಪತ್ರಿ ಬರೀತಾರೆ. ಹಾಗೆ ಸಂಗಮ ಯುಗದಲ್ಲಿ ಕೂಡ ಇಲ್ಲಿ ಕೂಡ ತಿಥಿ, ಸಮಯ, ಸ್ಥಿತಿ ಈ ಮೂರರ ಆಧಾರದಂತೆ ಸಂಗಮ ಯುಗದಿಂದ ಭವಿಷ್ಯ ಸ್ಥಿತಿ, ಭವಿಷ್ಯ ಜನ್ಮದ ಪ್ರಾರಬ್ಧ ಹೇಗೆಂಬುದು ಇಲ್ಲಿ ಗೊತ್ತಾಗ್ತದೆ. एक एक बात की प्राप्ति प्रैक्टिकल जीवन के साथ संबंधित है. ಹೀಗೆ ಸಂಗಮ ಯುಗದಲ್ಲಿ ಈಗ ನೋಡಿ ಭವಿಷ್ಯ ಜನ್ಮಪತ್ರಿಗಳೆಲ್ಲ ಯಾವ ಜನ್ಮದೂ ಇರ್ಬೋದು ಇಲ್ಲೇ ಬರವಣಿಗೆ ನಡೀತಾ ಇದೆ. ಅದನ್ನೇ ಬಾಬಾ ಹೇಳ್ತಾರೆ, ಒಂದೊಂದು ಮಾತು ಮಕ್ಕಳಿಗೆ ಪ್ರಾಕ್ಟಿಕಲಿ ಪ್ರಾಪ್ತಿ ಮಾಡಿಸುವ ಜೀವನ ಇದಾಗಿದೆ. ಅದಕ್ಕೆ ಭವಿಷ್ಯ ಜೀವನದ ಪ್ರಾಕ್ಟಿಕಲಿ ಸಂಬಂಧ ಈ ಜೀವನದೊಂದಿಗಿದೆ. तो यह है ही अपने तकदीर को जानने का नेत्र. ಹೀಗೆ ಬಾಬಾ ಹೇಳ್ತಾರೆ ಭವಿಷ್ಯ ಭಾಗ್ಯವನ್ನ ಅರ್ಥ ಮಾಡಿಕೊಳ್ಳುವಂತಹ ಕಣ್ಣು ಇದಾಗಿದೆ ಸಂಗಮ ಯುಗದ ಆತ್ಮಿಕ ಜ್ಞಾನ. इससे आप हर एक अपने फाइनल स्टेज के नंबर को जान सकते हो. ಹೀಗೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಫೈನಲ್ ಸ್ಟೇಜ್ ಏನಿದೆ, ನಮಗೆ ಫೈನಲ್ ಏನು ಪ್ರಾಪ್ತಿ ಆಗುತ್ತೆ ಇದನ್ನು ಬಾಬಾ ಹೇಳ್ತಿದ್ದಾರೆ, ನಾವು ನಮ್ಮ ಭವಿಷ್ಯ ಜನ್ಮಪತ್ರಿಯನ್ನು ಗುರುತಿಸ್ಬೋದಾಗಿದೆ. जैसे ज्योतिष्य हस्तों की लकीर द्वारा किसी की भी जन्म पत्री को जान सकते हैं, वैसे आप लोग मास्टर त्रिकालदर्शी, त्रिनेत्री, ज्ञान स्वरूप अर्थात मास्टर नॉलेजफुल होने के नाते अपने मर्जी व जीवन के प्रैक्टिकल कर्म रेखाओं से, संकल्पों की सूक्ष्म लकीरों से अगर संकल्प को चित्र में लाएंगे तो किस रूप में दिखाएंगे.
ನೋಡಿ ಬಾಬಾ ಹೇಳ್ತಾರೆ, ಜ್ಯೋತಿಷ್ಯರು ಏನು ಮಾಡ್ತಾರೆ ಅಂದರೆ ಹಸ್ತರೇಖೆಗಳನ್ನು ನೋಡಿ ಅಲ್ಲಿ ಜನ್ಮಪತ್ರಿಯನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ನೀವು ಮಾಸ್ಟರ್ ತ್ರಿಕಾಲದರ್ಶಿ, ತ್ರಿನೇತ್ರಿ, ಜ್ಞಾನ ಸ್ವರೂಪ, ಅರ್ಥಾತ್ ಮಾಸ್ಟರ್ ನಾಲೆಜ್ಫುಲ್ ನೀವು ಆಗಿದ್ದೀರಿ. ಇದರ ಆಧಾರದಂತೆಯೇ ನೀವು ನಾಳೆ ಮರುಜನ್ಮದ ಜೀವನ ಅಂದರೆ ಪ್ರಾಕ್ಟಿಕಲಿ ನಾಳೆ ಈಗಿನ ಕರ್ಮದ ರೇಖೆ ಅನುಸಾರವಾಗಿ ಅಥವಾ ಈಗಿನ ಕರ್ಮದ ರೇಖೆ, ಈಗ ನೀವು ಮಾಡ್ತಿರೋ ನಿಮ್ಮ ಸಂಕಲ್ಪ ಸೂಕ್ಷ್ಮ ರೇಖೆಗಳು ಅಥವಾ ಸಂಕಲ್ಪ ನಿಮ್ಮದೇನು ನಡೀತಾ ಇದೆ ಆ ಚಿತ್ರಣವನ್ನು ನೀವು ನೋಡಿಕೊಂಡ್ರೆ ನಾಳೆ ಇದರ ಆಧಾರದಂತೆಯೇ ಭವಿಷ್ಯ ಇದೆ ಅನ್ನೋದು ಆ ಚಿತ್ರ ನೀವು ಮೂಡಿಸ್ಕೋಬಹುದು ಅಂತಾರೆ ಬಾಬಾ. अपने संकल्पों की लकीर के आधार पर, कर्मों के लकीर के आधार पर अपनी जन्म पत्री को जान सकते हो. ನಿಮ್ಮ ಸಂಕಲ್ಪಗಳ ರೇಖೆ ಆಧಾರದಿಂದ ಫಸ್ಟ್, ಎರಡನೇದಾಗಿ ಈಗೇನು ಕರ್ಮ ಮಾಡ್ತಾ ಇದ್ದೇವೆ ಇದರ ಆಧಾರದಿಂದ ಭವಿಷ್ಯ ಜನ್ಮ ಪತ್ರಿಯನ್ನು ನಾವು ಗುರುತಿಸಬಹುದು. ಯಾಕೆಂದರೆ ಭವಿಷ್ಯ ಹೇಳುವಂಥವ್ರು ಸತ್ಯತ್ರೇತಾಯುಗದಲ್ಲಿ ಜ್ಯೋತಿಷ್ಯರು ಯಾರಿರಲ್ಲ. तो संकल्प रूपी लकीर सीधी अर्थ स्पष्ट है. ಈಗ ಸಂಕಲ್ಪ ರೇಖೆ ಹೇಗಿರ್ಬೇಕಂದ್ರೆ ಬಾಬನ ಜೊತೆಗೆ ನಾವು ಆತ್ಮದ ಸಂಬಂಧದ ರೇಖೆ ನೇರ ಇರಬೇಕು, ಅಂಕೊಡೋಂಕಿರಬಾರ್ದು. ನೋಡಿ ಅಲ್ಲಿ ಕೂಡ ಆಯುಷ್ಯ ರೇಖೆ ಹೇಳಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಏನಾದರೂ ಆ ರೇಖೆ ಕಟ್ಟಾಗಿದ್ರೆ ಅದಕ್ಕೆ ಕಂಟಕ, ಏನೋ ಕಾಯಿಲೆ ಬರ್ಬೋದು, ಅಪಘಾತ ಆಗ್ಬೋದು, ಏನೋ ಆಗ್ಬೋದು ಅಂತ. ಆಯುಷ್ಯ ಇದೆ 80 ವರ್ಷ, ಮಧ್ಯದಲ್ಲಿ ಏನು ಬರ್ತದೆ, ಕಂಟಕಗಳು, ನೇರ ಇರಲ್ಲ. ಹಾಗೆ ಬಾಬನ ಮಕ್ಕಳು ಕೂಡ ಬಾಬನ ಜೊತೆಗೆ ಸಂಬಂಧ ನೇರವಾಗಿದೆಯಾ, ರೇಖೆ ನೇರವಾಗಿದೆಯಾ, ಇಲ್ಲ ಮಧ್ಯದಲ್ಲಿ ಬರುವುದು ಬಿಡುವುದು, ಕೇಳೋದು ಬಿಡುವುದು, ಹೀಗೆ ನಾವು ಬಾಬನ ಮಧ್ಯದಲ್ಲಿ ಬ್ರೇಕಪ್ ಮಾಡ್ತೇವೆ ಅಂತಂದರೆ ಏನಾಗುತ್ತೆ, ಭವಿಷ್ಯದಲ್ಲಿ ಅದೇ ರೀತಿ ನಮಗೆ ಆಯುಷ್ಯ ಕಮ್ಮಿ ಆಗ್ತದೆ. ಕರ್ಮಕಿ ರೇಖಾ ಶ್ರೇಷ್ಠ ಅರ್ಥ ಸ್ಪಷ್ಟ ಹೇ. ಎರಡನೇ ರೇಖೆ ಕರ್ಮ ರೇಖೆ, ಅದು ಕೂಡ ನೇರವಾಗಿ ಸ್ಪಷ್ಟವಾಗಿ ಇದೆಯಾ. ಏಕ್ तो यह चक्रों की बहुत काल से स्थिति में व संपर्क में श्रीमत के प्रमाण बिताया है. ಈಗ ಮುಖ್ಯವಾಗಿ ಏನು ಚೆಕ್ ಮಾಡ್ಕೋಬೇಕಾಗಿದೆ, ಬಹು ಸಮಯದಿಂದ ಒಂದೇ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದು ಸಂಪೂರ್ಣ ಬಾಬನ ಶ್ರೀಮತ ಪ್ರಮಾಣವಾಗಿ ನಾನು ನಡೆಯುತ್ತಿದ್ದೇನೆ. ಈ ರೇಖೆ ಈಗ ಸರಿ ಇದೆಯಾ ಅಂತ. ಯಹ ಕಾಲ ಅರ್ಥ ಸಮಯಕ್ಕೂ ದೇಖ್ನ. ಇದರ ಅರ್ಥ ಏನಂದರೆ ಅವರು ಯಾವಾಗ ಹುಟ್ಟಿದ್ರು ಅಂತ ಟೈಮ್ ನೋಡ್ತಾರಲ್ಲ, ಇಲ್ಲಿ ಕೂಡ ನಮಗೆ ಟೈಮ್ ಅಂದ್ರೇ ಬಾಬಾ ಏನು ಹೇಳ್ತಿದ್ದಾರೆ, ನಾವು ಬಾಬನ ಮಗು ಆದಾಗನಿಂದಲೂ ಆತ್ಮಿಕ ಸ್ಥಿತಿ ಮತ್ತು ಬಾಬನ ಶ್ರೀಮತದಂತೆ ಪೂರ್ಣ ನಡೀತಾ ಇದ್ದೇನೆ ಅಂದರೆ ಇದು ಸಮಯ ನೋಡಿಕೊಂಡ ಹಾಗೆ. ಸಮಯ ಅರ್ಥಾತ್ ವೇಲಾ ಕಾ ಪ್ರಭಾವಿ ಜನ್ಮಪತ್ರಿ ಪರ್ ಬಹುತ್ ಹೋತಾ ಹೈ. ಸಮಯ ಅಂದರೆ ಹುಟ್ಟಿದ ಘಳಿಗೆ ಜನ್ಮಪತ್ರಿಗೆ ತುಂಬ ಡಿಪೆಂಡ್ ಆಗಿರ್ತದೆ. ಹಾಗೆ ಬಾಬಾ ನಮ್ಗೆ ಸಮಯ ಅಂದರೆ ಯಾವ್ದು ಹೇಳ್ತಾರೆ, ಬಾಬನ ಜೊತೆಗೆ ಆತ್ಮದ ನೇರ ಸಂಬಂಧ ಸಮಯ. ಎಷ್ಟು ಸಮಯದಿಂದ ನೇರ ಸಂಬಂಧ ಪರಮಾತ್ಮನ ಜೊತೆಗಿದೆ, ಪರಮಾತ್ಮನ ಆದೇಶದಂತೆ ನಾವು ನಡೀತಾ ಇದ್ದೇವೆ ಎಷ್ಟು ಸಮಯದಿಂದ, ಆ ಸಮಯವೇ ಭವಿಷ್ಯದ ಜನ್ಮಪತ್ರಿಗೆ ಸಮಯದ ಆಧಾರವಾಗಿದೆ. तो यहाँ भी समय अर्थात बहुत समय से हिसाब से संबंध रखता है. ಹೀಗೆ ಭವಿಷ್ಯದ ಆಯುಷ್ಯ ರೇಖೆ ಅಂದ್ರೇ ಆ ಸಮಯ ಹುಟ್ಟುವ ಘಳಿಗೆ ಹೇಗಿರ್ತದೆ, ಸುಂದರ ಶ್ರೇಷ್ಠವಾಗಿರಬೇಕು ಅಂತಾದರೆ ಇಲ್ಲಿ ಬಾಬನ ಜೊತೆಗೆ ಆತ್ಮದ ಸಂಬಂಧ ಬಹು ಸಮಯದಿಂದ ನೇರವಾಗಿರಬೇಕು. ಯಾವ ಆಕರ್ಷಣೆ ಇಲ್ಲ, ಯಾವ ಹೈದಾಟ ಇಲ್ಲ, ಯಾವ ಸಂಶಯ ಇಲ್ಲ. ಎಂದಿಗೂ ನಮಗೆ ಬಾಬನ ಜೊತೆಗೆ ನಮ್ಮ ಸಂಬಂಧ ಕಟ್ಟಾಗಿರಬಾರ್ದು. ಈ ರೀತಿಯಾಗಿ ಈ ಪುರುಷಾರ್ಥ ನಾವು ಮಾಡ್ತಿದ್ದೇವೆ ಅಂದರೆ ಭವಿಷ್ಯದಲ್ಲಿ ನಾವು ಆತ್ಮ ಜನ್ಮ ಪಡ್ಕೊಳ್ಳುವ ಘಳಿಗೆಗಳು ತುಂಬ ಪವರ್ಫುಲ್ ಆದ ಶ್ರೇಷ್ಠವಾದ ಘಳಿಗೆಗಳೇ ಬರ್ತವೆ. तो बहुत समय का मतलब है नहीं कि ಸ್ಥೂಲ ತಾರೀಕು ವರ್ಷೋं से हिसाब से नहीं. ಬಹು ಸಮಯ ಅಂದರೆ ನಾವು ಯಾವ ದಿನ ಬಾಬನ ಮನೆಗೆ ಬಂದೆ, ಬಾಬನ ಮಗು ಆದೆ, ಆ ತಿಥಿ ತಾರೀಕು ಲೆಕ್ಕ ಇಟ್ಕೊಳ್ಳೋದಲ್ಲ. ನೀವು ಆತ್ಮ ಆಂತರಿಕವಾಗಿ ಬಾಬನ ಜೊತೆಗೆ ಎಷ್ಟು ಸಮಯದಿಂದ ನೇರ ಸಂಬಂಧದಲ್ಲಿದ್ದೀರಿ. ಮಧ್ಯದಲ್ಲಿ ಎಂದೂ ಕೂಡ ವ್ಯರ್ಥ ಸಂಕಲ್ಪ, ಬಾಬನ ಬಿಟ್ಟು ಹೋಗೋ ಸಂಕಲ್ಪ ಬಂದಿರಬಾರ್ದು. ಅದು ಕಂಟಕ. ಅಲ್ಲಿ ಪುನಃ ಏನಾಯಿತು, ಸಮಯ ಹಾಳಾಯಿತು ನಮ್ಮದು.
ಹೀಗೆ ಬಾಬಾ ಹೇಳ್ತಾರೆ, ಬಹು समय के लगन हो सभी सब्जेक्ट में यथार्थ रूप से कहाँ तक बहुत समय से रहते आए हैं. ಹೀಗೆ ಬಹು ಸಮಯದಿಂದ ಬಾಬನ ಜೊತೆಗೆ ಆತ್ಮದ ಸಂಬಂಧ ನೇರವಾಗಿದೆ. ಎರಡನೇದಾಗಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಯಥಾರ್ಥವಾಗಿ ನಾನು ಹೆಚ್ಚಿನ ಅಂಶ ಪರ್ಫೆಕ್ಟ್ ಇದ್ದೇನೆ. ತೋ ಇಸ್ಕಾ ಹಿಸಾಬ್ ಜಮಾ ಹೋಗ, ಒಂದು ನೇರ ಸಂಬಂಧ. ಎರಡನೇದಾಗಿ ಬಾಬನ ಆದೇಶಗಳೆಂದರೆ 4 ವಿಷಯಗಳಲ್ಲಿ ಪರ್ಫೆಕ್ಟ್. ಇದೇ ನಮ್ಮ ಭವಿಷ್ಯದ ಸುಂದರ ಜಾತಕ ಆಗುತ್ತದೆ. तो मानो कोई को 35 वर्ष हुए लेकिन अपने पुरुषार्थ की सफलता में बहुत समय नहीं बिताया तो उनकी गिनती बहुत समय में नहीं आएगी. ಉದಾಹರಣೆಗೆ ಬಾಬಾ ಹೇಳ್ತಾರೆ, ಕೆಲವರು ಬಾಬನ ಮಗುವಾಗಿ 35 ವರ್ಷ ಆಗಿದೆ. 35 ವರ್ಷದಿಂದ ಬಾಬನ ಜ್ಞಾನದ ಸಫಲತೆ ಸ್ವಲ್ಪ ಸಮಯದಿಂದ ಅನುಭವ ಮಾಡ್ತಿದ್ದಾರೆ ಅಂದರೆ ಅಷ್ಟು ಮಾತ್ರ ಲೆಕ್ಕಕ್ಕೆ ಖಾತೆಯ ಜಮಾಗೆ ಬರುತ್ತೆ. अगर कोई 35 वर्ष के बदले 15 वर्ष में आ रहे लेकिन 15 वर्ष में बहुत समय पुरुषार्थ के सफलता में रहा है तो उनकी गिनती ಜಾಸ್ತಿ में जाएगी. ಈಗ 35 ವರ್ಷದ ಮುಂದೆ 15 ವರ್ಷದವರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರು 15 ವರ್ಷದಿಂದಲೂ ಪರ್ಫೆಕ್ಟ್ ಆಗಿ ಬಾಬನ ನೇರ ಸಂಬಂಧದಲ್ಲಿದ್ದಾರೆ, ತೀವ್ರ ಪುರುಷಾರ್ಥದಲ್ಲಿದ್ದಾರೆ ಅಂದರೆ 35 ವರ್ಷದವರೆಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ. तो बहुत समय सफलता का आधार पर गिना जाता है तो वेला का आधार ही हुआ ना. ಹೀಗೆ ಬಾಬಾ ಹೇಳ್ತಾರೆ, ಬಹು ಸಮಯದಿಂದ ಅವರು ಬಾಬನ ಮಗು ಆದಾಗ್ನಿಂದ ನೇರ ಸಂಬಂಧದಲ್ಲಿದ್ದಾರೆ. ಈ ರೀತಿಯಾಗಿ ಅವರು ಮಾಡುವ ಪುರುಷಾರ್ಥದ ಆಧಾರದಿಂದಲೇ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಸಮಯ ನಿಗದಿತ ಅಂದರೆ ಆತ್ಮ ಪುನರ್ ಜನ್ಮ ಪಡೆಯುವ ಸಮಯ ನಿಗದಿತ ಆಗುವುದು. ಇಲ್ಲಿ ಬಾಬನ ಜೊತೆಗೆ ಯಾವ ರೀತಿ ಎಷ್ಟು ಸಮಯದಿಂದ ನೇರ ಸಂಬಂಧ ಪರಮಾತ್ಮನ ಜೊತೆಗಿದೆ, ಅದೇ ಪ್ರಕಾರದ ಸಮಯದ ಹುಟ್ಟುವ ಸಮಯ ಘಳಿಗೆ ನಿಗದಿತ ಆಗ್ತದೆ. तो बहुत समय के लगन में मगन रहने वालों को प्रारब्ध भी बहुत समय तक प्राप्त होती. ಹೀಗೆ ಬಹು ಸಮಯದಿಂದ ಬಾಬನ ಜೊತೆಗೆ ಸಂಬಂಧದ ಮಗ್ನಾವಸ್ಥೆಯಲ್ಲಿರೋರಿಗೆ ಅದರಂತೆ ಹೇಗೆ ಮುಂದೆ ಅವರ ಏನು ಹೇಳ್ತಾರೆ ಸುಖ ಸಂಪಾದನೆ ಆಯುಷ್ಯ ಆರೋಗ್ಯ ಇದು ಕೂಡ ಅಲ್ಲಿ ಹಸ್ತರೇಖೆಯಲ್ಲಿ ಹೇಳ್ತಾರಲ್ಲ, ಇಲ್ಲಿ ಹುಟ್ಟುವ ಸಮಯ ಆಯಿತು. ಎರಡನೇದಾಗಿ ಅದರ ಪ್ರಾರಬ್ಧ ಕೂಡ ಬಹು ಸಮಯದವರೆಗೆ ಸುಂದರವಾಗಿರುತ್ತೆ. अल्पकाल के सफलता वालों के अल्पकाल अर्थात 21 जन्मों में थोड़ी जन्म की ही प्रारब्ध होती है. ಹೀಗೆ ಇಲ್ಲಿ ಅಲ್ಪ ಸಮಯ ಸಂಬಂಧ ಇತ್ತು ಅಂದರೆ ಭವಿಷ್ಯದಲ್ಲಿ ಕೂಡ ಎಲ್ಲನೂ ಅಲ್ಪನೇ ಇರ್ತದೆ. 21 ಜನ್ಮದಲ್ಲಿನೂ ಎಲ್ಲ ಸ್ವಲ್ಪನೇ ಸಿಗ್ತದೆ, ಪರಿಪೂರ್ಣ ಸಿಕ್ಕಲ್ಲ. ಅದು 21 ಜನ್ಮ ಪೂರ್ಣ ಪ್ರಾರಬ್ಧ ಸಿಗ್ತದೆ ಅಂತ ಹೇಳಲಿಕ್ಕೆ ಬರಲ್ಲ, ಜನ್ಮಗಳು ಕಮ್ಮಿ ಆಗ್ಬೋದು. ಬಾಕಿ ಸಾಧಾರಣ ಪ್ರಾರಬ್ಧ इसलिए ज्योतिषी लोग भी ವೇಲಾ ಕೋ ಮಹತ್ವ ದೇತೆ ಹೈ. ಅದಕ್ಕೆ ಪ್ರಾರಬ್ಧನು ಕಮ್ಮಿ ಆಗಿಬಿಡುತ್ತದೆ, ಸಾಧಾರಣ ಆಗುತ್ತೆ. ಅದಕ್ಕೆ ಈಗಿನ ಕಲಿಯುಗದಲ್ಲಿ ಕೂಡ ಜ್ಯೋತಿಷ್ಯರು ಹುಟ್ಟಿದ ಘಳಿಗೆ ಆ ಟೈಮಿಗೆ ತುಂಬ ಮಹತ್ವತೆ ಕೊಡ್ತಾರೆ. ಅದರಂತೆ ಜೀವನ ನಡೀತದೆ. ಅದರ ಮೇಲೆ ಅಲ್ಲಿ ಏನು ಮಾಡ್ತಾರೆ, ಅವರು ಜಾತಕವನ್ನು ಬರೀತಾರೆ. ಜಾತಕದಲ್ಲಿ ಎಲ್ಲ ಬರ್ತದಲ್ಲ, ಅವರ ಉದ್ಯೋಗ, ವಿದ್ಯೆ, ಆಯುಷ್ಯ, ಆರೋಗ್ಯ ಎಲ್ಲನೂ ಕೂಡ. ಹಾಗೇನೆ ಬಾಬಾನೇ ಇಲ್ಲಿ ನಮ್ಮ ಘಳಿಗೆ ಏನು ಹೇಳ್ತಾ ಇದ್ದಾರೆ, ನೇರವಾಗಿ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧ ಎಷ್ಟು ಸಮಯದಿಂದ ನಡೀತಾ ಇದೆ. ನೇರ ಇರಬೇಕು, ಅದರಲ್ಲಿ ಅಂಕೋಡಂಕಿರಬಾರ್ದಂದ್ರೆ ಅರ್ಥ ಮಧ್ಯದಲ್ಲಿ ಗ್ಯಾಪ್ ಆಗಿರಬಾರ್ದು. ನೇರ ಬಾಬನ ಜೊತೆಗೆ ಎಂಥ ಪರಿಸ್ಥಿತಿ, ಎಂಥ ಕಠಿಣ ಸಂದರ್ಭಗಳಲ್ಲಿನೂ ಬಾಬನ ಜೊತೆಗೆ ಆ ಪ್ರಕಾರದ ಸಂಬಂಧ ಇದೆ ಅಂದರೆ ಅದು ಸಮಯ ನಿಗದಿತ ಮಾಡ್ತದೆ. ನಾವು ಹುಟ್ಟುವ ಸಮಯ ಭವಿಷ್ಯದ ಏನು ಮಾಡುತ್ತೆ, ಸುಂದರ ಸಮಯ ನಿರ್ಮಾಣ ಮಾಡ್ತದೆ. ಅದು ಅದೇ ಸಮಯ ಮುಂದೆ ಜೀವನ ಪರ್ಯಂತದ ಪ್ರಾರಬ್ಧವನ್ನು ಏನು ಮಾಡ್ತದೆ, ಪ್ರಾರಬ್ಧವನ್ನು ನಿರ್ಮಿಸ್ತದೆ. ಎಲ್ಲ ಪ್ರಕಾರದ ಭಾಗ್ಯ ಆ ಸಮಯ ನಿಗದಿ ಮಾಡ್ತದೆ. ಹೀಗೆ ಇದೆಯಾ, ನೀವು ಎಷ್ಟು ಸಮಯದಿಂದ ನೇರವಾಗಿ ಪರಮಾತ್ಮನ ಜೊತೆ ಸಂಬಂಧದಲ್ಲಿದ್ದೀರಿ? ಬಾಬಾ ಹೇಳ್ತಾರೆ, ಬಹು ಸಮಯದ ಸಂಬಂಧದಲ್ಲಿ ಇದ್ದೀರಂದ್ರೆ ನಿರ್ವಿಘ್ನ, ಅರ್ಥಾತ್ ಬಾಬಾ ಹೇಳ್ತಾರೆ ಕರ್ಮೋं की रेखा ಕ್ಲಿಯರ್ ಹೋ ಇಸ್ಕಾ ಆಧಾರ ಜನ್ಮಪತ್ರಿ ಪರ್ ಹೋತಾ ಹೈ. ಹೀಗೆ ಕರ್ಮದ ರೇಖೆ ಕ್ಲಿಯರ್ ಆಗಬೇಕಾದ್ರೆ ಅಲ್ಲಿ ಜನ್ಮಪತ್ರಿ ಆಧಾರ ಇಟ್ಕೋತಾರೆ. ಎಲ್ಲನೂ ನೋಡೋದೀಗ ಜನ್ಮಪತ್ರಿ ನೋಡ್ತಾರೆ, ಹುಟ್ಟಿದ ಘಳಿಗೆಗಳನ್ನು ನೋಡಿ ಉಳಿದ ವಿಷಯ ಮಾತಾಡ್ತಾರೆ. ಜೈಸೆ
हस्तों की लाइन में अगर बीच बीच में लकीर कट होती तो ಶ್ರೇಷ್ಠ ಭಾಗ್ಯ नहीं गिना जाता है. ಒಂದು ವೇಳೆ ಹಸ್ತರೇಖೆಯಲ್ಲಿ ಮೊದಲು ಆಯುಷ್ಯ ರೇಖೆ ನೋಡ್ತಾರೆ, ತಿಳ್ಕೊಳ್ಳೋ ಆಯುಷ್ಯ ರೇಖೆ, ಧನ ರೇಖೆ ಅಥವಾ ಸಂಬಂಧದ ರೇಖೆ, ಇವು ಕಟ್ ಆಗಿದ್ರೆ ಮಧ್ಯದಲ್ಲಿ ಏನಾಗುತ್ತೆ, ಆ ಸಂಬಂಧ ಕಟ್ಟಾಗಿ ಹೋಗ್ತದೆ, ಆಯುಷ್ಯ ಕಟ್ಟಾಗಿರ್ತದೆ. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ನಮ್ಮದು ಕೂಡ ಬಾಬನ ಜೊತೆಗೆ ಸಂಬಂಧ ಅಥವಾ ಬಾಬನ ಜೊತೆಗಿರುವಂತಹ ಆ ಒಂದು ಮಗ್ನಾವಸ್ಥೆ ಕಟ್ಟಾಗಿದೆಯಾ. ಅದಕ್ಕೆ ಬಾಬಾ ಹೇಳ್ತಾರೆ ಶ್ರೇಷ್ಠ ಭಾಗ್ಯ ಅಂತ. ಅಲ್ಲಿ ಆಯುಷ್ಯ 100 ತೋರಿಸ್ತಾ ಇದೆ, ಆದರೆ ಮಧ್ಯದಲ್ಲಿ ಕಟ್ಟಿದೆ ಅಂತ ಹೇಳಿದರೆ ಅದು ಭಾಗ್ಯದ ರೇಖೆ ಅಂತ ಹೇಳಲ್ಲ, ಕಂಟಕ ಬರ್ತದೆ ಮಧ್ಯದಲ್ಲಿ. ರೋಗಿಯಾಗಿ ಬೆಡ್ ಪೇಷಂಟ್ ಆಗಿ 100 ವರ್ಷ ಬೆಡ್ ಮೇಲೆ ಬಿದ್ಕೊಂಡಿದ್ರೆ ಏನು ಪ್ರಯೋಜನ. ಅದಕ್ಕೆ ಬಾಬಾ ಹೇಳ್ತಾರೆ ಶ್ರೇಷ್ಠ ಭಾಗ್ಯ ಆಯುಷ್ಯ ರೇಖೆ ಇದೆ, ಆದರೆ ಕಂಟಕ ಇದ್ರೆ ಆಯುಷ್ಯ ರೇಖೆ ಇಲ್ಲ, ಅದು ಪ್ರಯೋಜನಕ್ಕಿಲ್ಲ. ತೋ ಬಡಿ ಆಯು ನಹಿ ಮನಿ ಜಾತಿ. ಆಯುಷ್ಯ ದೊಡ್ಡದು ಕಾಣ್ತಾ ಇದೆ, ಆದರೆ ಕಂಟಕಕ್ಕೆ ವಶರಾಗಿ ಅವ್ರು ಮಲಗಿದಲ್ಲಿ ಆದರೆ ಇದಕ್ಕೆ ಆಯುಷ್ಯ ರೇಖೆ ದೊಡ್ಡದು ಅಂತ ಲೆಕ್ಕಕ್ಕಿಲ್ಲ. ಯಾಕೆಂದರೆ ಆರೋಗ್ಯನೇ ಇಲ್ಲದ ಆನಂದವು ಜೀವನದಲ್ಲಿ ಅಲ್ಲಿ ಸಿಗ್ತಿರೋದಿಲ್ಲ. ಜೈಸೆ ಹಿ ಯಹಾ ಭಿ ಅಗರ್ बीच बीच में विघ्नों के कारण बाप से जुटी हुई बुद्धि की लाइन कट होते रहती है. ಅದೇ ರೀತಿ ಇಲ್ಲಿ ಕೂಡ ಮಕ್ಕಳು ನೋಡಿ, ಮಾಯೆ ಯಾವುದೋ ಪ್ರಕಾರದ ಸಮಸ್ಯೆ ವಿಘ್ನಗಳನ್ನು ತರ್ತದೆ. ಬಾಬಾ ಆಗಲೇ ಹೇಳಿದ್ರಲ್ಲ, ವ್ಯವಹಾರಿಕವಾಗಿರ್ಬೋದು, ಸಂಬಂಧದಲ್ಲಿ ಶರೀರದ ಕಾಯಿಲೆನೂ ಕೂಡ ಬಾಬನ ಜೊತೆಗಿರುವ ಸಂಬಂಧದ ಲೈನನ್ನು ಕಟ್ ಮಾಡಿಬಿಡ್ತಾರೆ. ಕ್ಲಿಯರ್ ನಹಿ रहती तो बड़ी ಪ್ರಾರಬ್ಧ ನಹಿ ಹೋ सकती. ಹೀಗಾದಾಗ ಅಲ್ಲಿ ಮಕ್ಕಳಿಗೆ ಬಾಬನ ಜೊತೆಗೆ ಲೈನ್ ಕ್ಲಿಯರ್ ಇಲ್ಲ ಅಂತ ಹೇಳಿದರೆ ಸಮಸ್ಯೆ ಬಂತು, ಬಾಬನ ಜೊತೆಗೆ ಸಂಬಂಧ ಕಟ್ಟಾಯಿತು, ಕಟ್ ಮಾಡಿಕೊಂಡ್ವಿ ಅಂತಂದರೆ ಇದು ದೊಡ್ಡ ಮಟ್ಟದ ಭಾಗ್ಯದ ರೂಪಣೆ ಮಾಡಲಿಕ್ಕೆ ಇದು ಬಿಡಲ್ಲ. ಅಭಿ ಅಪ್ನೆ ಆಪ್ ಕೋ ಜಾನ್ ಸಕೆಂಗೆ ಕಿ ಹಮಾರಿ ಜನ್ಮಪತ್ರಿ ಕ್ಯಾ ಹೈ. ಈಗ ಬಾಬಾ ನಮಗೆ ಭವಿಷ್ಯ ಜನ್ಮಪತ್ರಿ ನಮ್ಮದೇ ಹೇಗಿರಬೇಕು ಅನ್ನುವಂತಹ ಒಂದು ಗುರಿ ಇಟ್ಕೊಂಡಿದ್ದೀರಲ್ಲ. ನಾವು ದೇವಾತ್ಮನಾಗಿ, ಸನಾತನ ಧರ್ಮದ ದೇವಾತ್ಮನಾಗಿ ಜನ್ಮ ಪಡೆಯೋರು, ಆ ಪ್ರಕಾರದ ಜನ್ಮಪತ್ರಿ ಬರಬೇಕಾದ್ರೆ ಇಲ್ಲಿ ನಾವು ಹೇಗೆ ಬಾಬನ ಜೊತೆಗೆ ಸಂಬಂಧ ಇದೆ, 4 ವಿಷಯದಲ್ಲಿ ಹೇಗಿದ್ದೇವೆ, ಇದನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಜನ್ಮಪತ್ರಿ ಹೇಗಿದೆ ನಾಳೆದು ಅಂತ ಹಿಂದೆ ಗೊತ್ತಾಗ್ತದೆ. तो किस पद की प्राप्ति नोंदी हुई है. ಈಗಿನ ಪುರುಷಾರ್ಥ ಸೇವೆ ಆಧಾರದಂತೆ ಯಾವ ಪದವಿಯ ಜನ್ಮಪತ್ರಿ ನನ್ನದು ಅಂತ ಇಂದು ನಿಮಗೆ ಗೊತ್ತಾಗ್ತದೆ ಅಂತಾರೆ ಬಾಬಾ. जन्मपत्री में दशाएं भी दिखाते हैं, जैसे बृहस्पति की दशा रहती. क्या बहुत समय बृहस्पति की दशा रहती या बार बार दशा बदलती रहती हैं. ಜನ್ಮಪತ್ರಿಯಲ್ಲಿ ದಶೆಗಳನ್ನು ಸಹ ತೋರಿಸ್ತಾರೆ, ದಶಾಭುಕ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಗೃಹಸ್ಥಿ ದಶಾಭುಕ್ತಿ, ಸನ್ಯಾಸಿ ದಶಾಭುಕ್ತಿ ಅಂತ ಹೀಗೆಲ್ಲ ಬೇರೆ ಬೇರೆ ಇರ್ತದೆ. ಹಾಗೆ ಬಾಬಾ ಹೇಳ್ತಿದ್ದಾರೆ ನಿಮ್ಮದು ಬೃಹಸ್ಪತಿಯ ದಶಾಭುಕ್ತಿ ಎಷ್ಟಿದೆ. ಬಹು ಸಮಯದಿಂದ ಬೃಹಸ್ಪತಿಯ ದಶೆ ಇದೆಯಾ ಅಂದರೆ ನಾವು ಬಹು ಸಮಯದಿಂದ ಪಕ್ಕಾ ಬಾಬನ ಮಗುವಾಗಿ ಬಾಬನ ಜೊತೆಗೆ ನೇರ ಸಂಬಂಧ ಸಂಪರ್ಕದಲ್ಲಿರೋದು ಬೃಹಸ್ಪತಿ ದಶಾಭುಕ್ತಿ. ಈಗಿದೆಯೋ ಬಾರಿ ಬಾರಿ ದಶಾಭುಕ್ತಿ ಬದಲಿ ಆಗ್ತಾ ಇರ್ತದೋ. ಕಬಿ ಬೃಹಸ್ಪತಿಗೆ ಕಬಿ ರಾಹುಕ್ಕೆ. ಇವತ್ತು ಬಾಬನ ಮಗು ಆಗಿರ್ತಾನೆ, ನಾಳೆ ನಾನು ಬಾಬನ ಮಗು ಆಗಿರಲ್ಲ, ರಾಹು ದಶೆ ಬಂದ್ಬಿಡ್ತದೆ. ಹೀಗಿದೆಯಾ. अगर बार बार बदलते अर्थात निर्विघ्न नहीं है तो प्रारब्ध भी बहुत समय के लिए निर्विघ्न राज्य में नहीं पा सकते. ಬಾಬಾ ಹೇಳ್ತಾರೆ ಇಲ್ಲಿ ಬಾರಿ ಬಾರಿ ವಿಘ್ನಗಳು ಬರ್ತವೆ, ಆದರೆ ನಾವು ಬೃಹಸ್ಪತಿ ದಶೆಯಲ್ಲಿನೇ ಇರಬೇಕು. ಇದಕ್ಕೆ ಬಾಬಾ ಹೇಳಿದ್ರಲ್ಲ ನೇರ ಸಂಬಂಧ. ಅರ್ಥಾತ್ ನಿರ್ವಿಘ್ನ ಸ್ಥಿತಿಯಲ್ಲಿ ಯಾರಿರ್ತಾರೆ, ವಿಘ್ನ ಬಂತು ಅಂದರೆ ಎಲ್ಲರೂ ಬಾಬನ ದೂರ ಮಾಡಿಕೊಂಡು ಮೊದಲು ವಿಘ್ನದ ಹಿಂದೆ ಓಡೋಗ್ಬಿಡ್ತವೆ. ಬಾಬಾ ಹೇಳ್ತಾರಲ್ಲ, ವಿಘ್ನಗಳು ಪರೀಕ್ಷೆಗಳು ಬಂದಾಗ್ಲೇ ನಿಮ್ಮ ನೇರ ಸಂಬಂಧ ಏಕಾಗ್ರತೆಯಲ್ಲಿ ಇದ್ದೀರಿ, ಧೈರ್ಯದಲ್ಲಿ ಇದ್ದೀರಿ, ಶಾಂತಿಯಲ್ಲಿ ಸಹನೆಯಲ್ಲಿ ಇದ್ದೀರಿ. ಇವೆಲ್ಲ ಪರೀಕ್ಷೆಗಳು ಬಂದ್ರೇ, ವಿಘ್ನಗಳು ಬಂದ್ರೇ ರಿಸಲ್ಟ್ ಎಲ್ಲ ಗೊತ್ತಾಗೋದು. ಆದರೆ ಮಕ್ಕಳು ಇದನ್ನು ಸ್ವೀಕಾರ ಮಾಡದೇ ಬಾರಿ ಬಾರಿ ವಿಘ್ನಗಳಿಗೆ ವಶರಾಗಿ ಬಾಬನನ್ನು ಪಕ್ಕಕ್ಕೆ ಸರಿಸಿದಾಗ ಅಷ್ಟೇ ನಮ್ಮ ಭಾಗ್ಯ ರೂಪಣೆ ಆಗಿರ್ತದೆ. ವಿಘ್ನ ರೂಪ ನಾವು ಹೊಂದ್ಕೊಂಡ್ಬಿಡ್ತೇವೆ. ಹೀಗಾಗಿ ನಮ್ಮದು ಪ್ರಾರಬ್ಧ ಏನಾಗ್ಬಿಡ್ತದೆ, ಭವಿಷ್ಯದ್ದು ಚೇಂಜ್ ಆಗಿಬಿಡ್ತದೆ.
तो दशाएं चक्रों की गुरु से लेकर अभी तक कौन सी दशा रही, ದಶಾಯ ಚಕ್ರಕ್ಕೆ ಶುರು से लेकर अभी तक कौन सी दशा रही. ಈಗ ನಮ್ಮ ದಶೆ ಚೆಕ್ ಮಾಡ್ಕೋಬೇಕು. ಒಂದು ಸಮಯ ಆಯಿತು, ಎರಡನೇದು ಬಾಬಾ ದಶೆ ಹೇಳ್ತಾರೆ. ನಾವು ಬೃಹಸ್ಪತಿಯ ದಶೆಯಲ್ಲೇನೆ ಇದ್ದೇವೆ. ಜ್ಞಾನ ಪಡೆದಾಗಿನಿಂದ ಅಂದರೆ ಬಾಬನ ಮಗು ಆದಾಗಿನಿಂದಲೂ ಸಂಪೂರ್ಣ ಬಾಬನ ಜೊತೆಗೆ ನನ್ನ ಸಂಬಂಧ ಸದಾ ಇದೆ. ಎಂದು ಮಧ್ಯದಲ್ಲಿ ಬಾಬಾ ಬೇಡ ಅಂತ ನಮಗೆ ಸಂಕಲ್ಪ ಬಂದಿತ್ತ, ಅಥವಾ ಮಧ್ಯದಲ್ಲಿ ಯಾವುದೋ ಕಾರಣದಿಂದ ಬಾಬನ ಬಿಟ್ಟು ಪುನಃ ಬಾಬನ ಮಗು ಆದೇವ, ಹೀಗೆ ಏನಾದ್ರೂ ಬಾಬನಿಗೆ ನಾವು ಬ್ರೇಕಪ್ ಮಾಡಿದೇವಾ, ಇದನ್ನು ಚೆಕ್ ಮಾಡ್ಕೊಳ್ಳಿ. ನೇರವಾಗಿ ಸದಾ ಬಾಬನ ಜೊತೆಗೆ ಒಂದೇ ರೇಖೆ ಇದೆಯೋ, ದಶೆ ರಾಹುದೋ ಶನಿದೋ ಮಧ್ಯದಲ್ಲಿ ಬಂದಿತ್ತ. ಜನ್ಮ ಪತ್ರೆ ಮೇ ರಾಶಿ ದೇಖ್ತೆ ಹೈ, ಯಹಾ ಕೌನ್ ಸಿ ರಾಶಿ. ಈಗ ಒಂದು ದಶೆದಾಯಿತು. ಎರಡನೇದು ಬಾಬಾ ಹೇಳ್ತಾರೆ. ಮೂರನೇದಾಗಿ ಜನ್ಮ ಪತ್ರೆಯಲ್ಲಿ ರಾಶಿ ಕೂಡ ನೋಡ್ತಾರೆ. ಇಲ್ಲಿ ಬಾಬಾ ರಾಶಿಯ ಅರ್ಥ ಏನು ಹೇಳ್ತಾರೆ, ಯಾ 3 ರಾಶಿಯಾं हैं. एक है महारथी की राशि, दूसरे है घोड़े सवार की, तीसरी है प्यादे की. ಇಲ್ಲಿ ರಾಶಿಯಲ್ಲಿ ಕೂಡ ಬಾಬಾ 3 ಪ್ರಕಾರದ ರಾಶಿ ನಮ್ಗೆ ಹೇಳ್ತಾರೆ. ಒಂದು ಮಹಾರಥಿಗಳ ರಾಶಿ, ಕುದುರೆಗಳ ರಾಶಿ, ಮೂರನೇದು ಸೇವಕರ ರಾಶಿ, सैनिकरों. इन तीनों में से अपनी राशि को भी देखो कि शुरू से अर्थात जन्म से ही पुरुषार्थ की राशि महारथी की रही या घोड़े सवार या प्यादे की रही. ಹೀಗೆ ನಾವು ಬಾಬನ ಮಗುವಾಗಿ ಜನ್ಮ ತೆಗೆದುಕೊಂಡಾಗಿನಿಂದಲೂ ನಮ್ಮ ರಾಶಿ ಹೇಗಿತ್ತು ಅಂತ ಆರಂಭದಿಂದ ನೋಡ್ಕೋಬೇಕು. ನಾನು ನನ್ನ ಜನ್ಮ ಆದಾಗಿನಿಂದಲೂ ಪುರುಷಾರ್ಥನಂದು ಮಹಾರಥಿಗಳ ರಾಶಿಯಲ್ಲೇ ಇತ್ತ, ಅಥವಾ ಕುದುರೆ ಸವಾರರಾಗಿತ್ತ, ಅಥವಾ ಪ್ಯಾದೆಗಳು ಸೈನಿಕರ ಹಾಗೆ ಇತ್ತ. इस राशि के हिसाब से भी जन्म पत्रिका मालूम पड़ जाता है. ಈ ರಾಶಿಯ ಲೆಕ್ಕಾಚಾರದಂತೆ ಕೂಡ ಬಾಬಾ ಹೇಳ್ತಾರೆ ನಿಮ್ಮ ಜನ್ಮ ಪತ್ರಿ ನಿಮಗೆ ಗೊತ್ತಾಗ್ಬಿಡುತ್ತೆ. मास्टर त्रिकालदर्शी का ज्ञान स्वरूप बन अपनी जन्म पत्री स्वयं ही ಚೆಕ್ करो. ನೀವೇ ಮಾಸ್ಟರ್ ತ್ರಿಕಾಲದರ್ಶಿಗಳಾಗಿ ಜ್ಞಾನ ಸ್ವರೂಪರಾಗಿ ನಿಮ್ಮ ಜನ್ಮ ಪತ್ರಿಯನ್ನು ನೀವೇ ಚೆಕ್ ಮಾಡಿಕೊಳ್ಳಿ ಅಂತಾರೆ ಬಾಬಾ. ಅವ್ರ ಅಪನೆ ಭವಿಷ್ಯಕ್ಕೋ ದೇಖೋ. ಯಾಕೆಂದರೆ ಬಾಬಾ ಹೇಳ್ತಾರೆ ನಮ್ಮ ಭವಿಷ್ಯ, ನಮ್ಮ ಜ್ಯೋತಿಷ್ಯ ನಮ್ಮ ಕೈಯಲ್ಲಿ. ಬಾಬಾ ಇವತ್ತು ಮಹಾ ಜ್ಯೋತಿಷ್ಯ, ನಮಗೂ ನಮ್ಮ ಜ್ಯೋತಿಷ್ಯ ನೋಡಿಕೊಳ್ಳುವ ಜ್ಯೋತಿಷ್ಯಗಾರರನ್ನಾಗಿ ಬಾಬಾ ನಮ್ಮನ್ನು ತಯಾರಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ ನಿಮ್ಮ ಭವಿಷ್ಯ ಹೇಗೆ ಅನ್ನೋ ಜ್ಯೋತಿಷ್ಯ ನೀವೇ ನೋಡ್ಕೊಳ್ಳಿ ಅಂತಾರೆ. राशि को, दशा को, लकीरों को बदल भी सकते हैं. ಹೀಗೆ ಶಿವಬಾಬಾ ಮಹಾಜ್ಯೋತಿಷ್ಯ ಏನು ಹೇಳ್ತಾರೆ, ನಿಮ್ಮ ರಾಶಿಗಳನ್ನು, ನಿಮ್ಮ ದಶೆಗಳನ್ನು, ನಿಮ್ಮ ರೇಖೆಗಳನ್ನು ನೀವು ಈಗ ಬದಲಾಯಿಸ್ಕೊಳ್ಬಹುದು. ಬಾಬಾ ಹೇಳಿದ ಹಾಗೆ ಬದಲಾಯಿಸ್ಕೊಳ್ಳೋ ವಿಧಾನ ಯಾವುದು? ಬಾಬನ ಜೊತೆಗೆ ನೇರ ಸಂಬಂಧ ಇರಬೇಕು, ಸಂಪೂರ್ಣ ಬಾಬನ ಆಜ್ಞಾಕಾರಿಗಳಾಗಿರಬೇಕು. ಇಷ್ಟೇ ಮಾಡಿದರೆ ಸಾಕು, राशि दशे रेखे ಎಲ್ಲ चेंज ಆಗ್ತವೆ. तो परखने के बाद, चेक करने के बाद फिर चेंज करने का साधन अपनाना. ಈಗ ಮೊದಲು ಪರೀಕ್ಷಿಸ್ಕೊಳ್ಳಿ ರಾಶಿ ದಶೆ ರೇಖೆ ಹೇಗಿದೆ ಅಂತ. ಚೆಕ್ ಮಾಡಿಕೊಂಡ ನಂತರ ಚೇಂಜ್ ಮಾಡಿಕೊಳ್ಳುವ ಸಾಧನ ನೀವು ಅದನ್ನು ಅಳವಡಿಸ್ಕೋಬೇಕು. ನಂಗೆ ಗೊತ್ತಿತ್ತು, ನಾನು ನೋಡ್ಕೊಂಡಿದ್ದೆ ಅಂದರೆ ಅಲ್ಲಿಗೆ ನಿಲ್ಲಿಸೋದಲ್ಲ, ಅದನ್ನು ಚೇಂಜ್ ಮಾಡಿಕೊಳ್ಳಿ. स्थूल नॉलेज में भी कई साधन बताते हैं, यहाँ तो साधन को जानते होना. ಹೀಗೆ ನಿಮ್ಮ ಜಾತಕ ತೋರಿಸಿದ ಮೇಲೆ ಅಲ್ಲಿ ಜ್ಯೋತಿಷ್ಯರು ಏನೇನು ಸಮಸ್ಯೆಗಳಿದ್ದಾವೆ ಅಂತ ಹೇಳ್ತಾರೆ. ಆ ಪರಿಹಾರದ ಯೋಜನೆಗಳನ್ನು ಹೇಳ್ತಾರೆ. ಇಂಥ ದಾನ ಮಾಡಿರಿ, ಮಂದಿರಕ್ಕೆ ಹೋಗ್ರಿ, ದಾನ ಕೊಡಿ, ಹೋಮ ಮಾಡಿ ಹೇಳ್ತಾರಲ್ಲ. ಹಾಗೆ ಬಾಬಾ ಇಲ್ಲಿ ಕೂಡ ನಮಗೆ ಬದಲಾವಣೆಗೆ ಏನು ಹೇಳಿದ್ದಾರೆ, ಆತ್ಮಕ್ಕೆ ಪರಮಾತ್ಮ ಸರ್ವಶಕ್ತಿವಂತ ತಂದೆಯ ಜೊತೆಗೆ ಮೊದಲು ನೇರ ಸಂಬಂಧ ಇರಬೇಕು, ಮತ್ತು 4 ವಿಷಯಗಳಲ್ಲಿ ಪರ್ಫೆಕ್ಟ್. ಈ ಸಾಧನ ಅಳವಡಿಸ್ಕೊಂಡ್ರೆ ಈಗೇನು ನಮಗೆ ಮಧ್ಯ ಮಧ್ಯದಲ್ಲಿ ಕಂಟಕಗಳು ಸಮಸ್ಯೆಗಳಿದ್ದಾವೆ, ಇವು ಪರಿಹಾರ ಆಗ್ತವೆ. ತೋ ಸಾಧನ ದ್ವಾರ ಸಂಪೂರ್ಣ ಸಿದ್ಧಿಗೂ ಪ್ರಾಪ್ತ ಕರೆ. ಈ ರೀತಿ ಬಾಬಾ ಕೊಟ್ಟಿರುವಂತಹ ಈ ಸಾಧನಗಳ ಮೂಲಕ ನಾವು ಆತ್ಮ ಸಂಪೂರ್ಣ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಸಮझा? ಅರ್ಥ ಆಯ್ತಾ? ಈಗ ನಮ್ಮ ಜ್ಯೋತಿಷ್ಯ, ಭವಿಷ್ಯ, ಜಾತಕ, ಜನ್ಮ ಎಲ್ಲ ಬಾಬಾ ಇವತ್ತು ಜಾಲಾಡಿಸಿದ್ದಾರೆ. ಇದರ ಅನುಸಾರವಾಗಿ ಚೆಕ್ಕಿಂಗು, ಚೇಂಜು ಮತ್ತು ಅಳವಡಿಸ್ಕೊಳ್ಳೋದು ಕೂಡ ಮಾಡಬೇಕು.
ऐसे ज्ञान स्वरूप बुद्धि द्वारा सिद्धि को प्राप्त करने वाले, संपूर्णता को अपने जीवन में प्रत्यक्ष दिखाने वाले, सदा अपने स्वस्थिति से परिस्थिति को पार करने वाले महावीरों को बाप दादा का याद, प्यार और नमस्ते। ಹೀಗೆ ಜ್ಞಾನ ಸ್ವರೂಪರಾಗಿ ಬುದ್ಧಿ ಮೂಲಕ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವ, ಸಂಪೂರ್ಣತೆಯಿಂದ ಜೀವನವನ್ನು ಪ್ರತ್ಯಕ್ಷಗೊಳಿಸುವಂತಹ, ಸದಾ ಸ್ವೋನ್ನತಿಯಿಂದ ಪರಿಸ್ಥಿತಿಗಳನ್ನು ಪಾರು ಮಾಡುವಂತಹ ಮಹಾವೀರರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಮಹಾಜ್ಯೋತಿಷಕಾರ ಜ್ಞಾನ ಸಾಗರ ಶಿವಬಾಬರವರಿಗೆ, ಬಾಪ್ ದಾದಾರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಹೀಗೆ ಬಾಬಾ ಈ ಮುರಳಿಯಲ್ಲಿ ವಿಶೇಷವಾಗಿ ಏನು ಹೇಳ್ತಾರೆ, ಯಾವುದೇ ಪ್ರಕಾರದ ದೇಹದ ಜಗತ್ತು ಪರಿಸ್ಥಿತಿಗಳಲ್ಲಿ ಸ್ಥಿತಿ ಅಲಗಾಡಬಾರ್ದು. ಫಸ್ಟ್ ಪಾಯಿಂಟ್. ಹೀಗೆ ಇದೇ ಸ್ಥಿತಿಗೆ ಅಂಗದ ಅಂತ ವರ್ಣನೆ ಶಾಸ್ತ್ರದಲ್ಲಿ, ಪುರಾಣದಲ್ಲಿ ಬಂತು. ಅಂದರೆ ನಮ್ಮ ಬುದ್ಧಿ ರೂಪಿ ಕಾಲು ಅಲಗಾಡಬಾರ್ದು ಯಾವ ಪರಿಸ್ಥಿತಿಯಲ್ಲೂ. ನೇರವಾಗಿ ನಾವು ಆತ್ಮಕ್ಕೆ, ಪರಮಾತ್ಮ ತಂದೆ ಜೊತೆಗೆ ನಮ್ಮ ಸಂಬಂಧ ಪರ್ಫೆಕ್ಟ್ ಇಟ್ಕೋಬೇಕು. ಇಷ್ಟು ಮಾಡಿದರೆ ವರ್ತಮಾನದ ಈ ಪ್ರಯತ್ನ ಅಥವಾ ಈ ಸ್ಥಿತಿಯಿಂದಾಗಿ ನಮ್ಮ ಭವಿಷ್ಯ ಏನಾಗುತ್ತೆ, ಜಾತಕ ಶ್ರೇಷ್ಠ ಆಗಿಬಿಡುತ್ತೆ, ಜನ್ಮ ಶ್ರೇಷ್ಠ ಆಗುತ್ತೆ ಅಂತಾರೆ ಬಾಬಾ. ಹೀಗೆ ಅಲೌಕಿಕ ಜನ್ಮ ನಾವು ಸಂಗಮಯುಗದಲ್ಲಿ ಬಾಬಾ ನಮಗೇನು ಕೊಟ್ಟಿದ್ದಾರೆ, ಈ ಜನ್ಮದ ಅನುಸಾರವಾಗಿ ಬಾಬಾ ಹೇಳ್ತಾರೆ, ನಮ್ಮ ಜನ್ಮ ಪತ್ರಿ ಕೂಡ ಭವಿಷ್ಯದ್ದು ಚೇಂಜ್ ಮಾಡ್ಕೊಳ್ಳೋದು ಕೂಡ ನಿಮ್ಮ ಕೈಲೇ ಇದೆ ಅಂತ. ಇಲ್ಲಿ ಭಗವಂತನೂ ಚೇಂಜ್ ಮಾಡಲ್ಲ, ಅಥವಾ ಜನ್ಮ ಮಾತಾಪಿತನೂ ಚೇಂಜ್ ಮಾಡಲ್ಲ, ಅಥವಾ ಜ್ಯೋತಿಷ್ಯಕಾರರು ನಮ್ಮ ಜ್ಯೋತಿಷ್ಯ ಚೇಂಜ್ ಮಾಡಲ್ಲ. ನಾವೇ ಮಾಡಿಕೊಳ್ಳುವ ವಿಧಾನ ಬಾಬಾ ಇವತ್ತಿನ ಮುರಳಿಯಲ್ಲಿ ತುಂಬ ಸೂಕ್ಷ್ಮವಾಗಿ ಸ್ಪಷ್ಟವಾದ ಮಾರ್ಗದರ್ಶನ ಇಟ್ಟಿದ್ದಾರೆ. ಓಂ ಶಾಂತಿ. ನಾನಾತ್ಮ, ಬಿಂದು ಸ್ವರೂಪ, ದಾನಿ ವರದಾನಿ ಮಹಾದಾನಿ ಆತ್ಮ ನಾನು. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ.